ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮೀನಾ ಮತ್ತು ತಾರಾ, ರಂಗನಾಥ ಮತ್ತು ಶಾಂತಿ, ಸೂರ್ಯ, ಮನೋಜ, ರವಿ ಎಲ್ಲರೂ ಟೂರು ಅಂತೇಳಿ ಹೋದರು. ಅಲ್ಲಿ ಇಳ್ಕೊಂಡು ಮೈದಾನ ಚೆನ್ನಾಗಿದೆ ಅಂತ ಕ್ರಿಕೆಟ್ ಆಡೋಣ ಅಂತ ಕ್ರಿಕೆಟ್ ಆಡ್ತಾಯಿದ್ದಾರೆ. 2 ಟೀಮ್ ಮಾಡ್ಕೊಂಡಿದ್ದಾರೆ, ಮೀನಾ ಟೀಮು ಮತ್ತು ತಾರಾ ಟೀಮು ಅಂತ 2 ಟೀಮ್ ಮಾಡಿಕೊಂಡು ಕ್ರಿಕೆಟ್ ಆಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆಗ ಬೇಡ ಇದು ರಾಜ ರಾಣಿ ಅಂತೇಳ್ಬಿಟ್ಟು ಕಾಯಿನಲ್ಲಿ ಹಾಕಿ ಯಾರು ಫಸ್ಟ್ ಬ್ಯಾಟಿಂಗು ಬೌಲಿಂಗು ಅಂತ ನೋಡ್ಕೊಳ್ತಾರೆ. ಆಮೇಲೆ ಬ್ಯಾಟಿಂಗು ಬೌಲಿಂಗು ನೋಡಿಕೊಂಡು ಆಟ ಆಡೋದು ಅಂತ ಆಟ ಆಡ್ತಾ ಇರ್ತಾರೆ. ಆಟ ಆಡಿ ಲಾಸ್ಟಲ್ಲಿ ಮೀನನ್ ಟೀಮು ಗೆದ್ದುಬಿಡುತ್ತೆ, ತಾರನ್ ಟೀಮು ಸೋತ್ಬಿಡುತ್ತೆ. ಆವಾಗ ತಾರಗಂತೂ ತುಂಬ ಬೇಜಾರಾಗುತ್ತೆ. ತುಂಬ ಬೇಜಾರಾಗಿ ಅವ್ರ ಅಮ್ಮನ ಹತ್ರ ಹೇಳ್ಕೊಳ್ತಾಳೆ, ನಾವು ಆಡಲೇಬಾರ್ದಾಗಿತ್ತಮ್ಮ, ನಮ್ಮ ಈ ಕ್ರಿಕೆಟ್ ಆಡಲೇಬಾರ್ದಾಗಿತ್ತು, ನಮ್ಮ ಟೀಮು ಸೋತಿದ್ದು ಭಾಳ ಬೇಜಾರಾಯ್ತಮ್ಮ ಅಂತ. ಅಯ್ಯೋ ಹೂ ಕಣಮ್ಮ, ಬೇಜಾರಾಯಿತು, ನಮ್ಮ ಟೀಮ್ ಗೆಲ್ಲಬೇಕಿತ್ತು, ಸೋತಿದ್ದು ಭಾಳ ಬೇಜಾರಾಯಿತು ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಅವಳು ತುಂಬ ಬೇಜಾರು ಮಾಡ್ಕೊಳ್ತಾಳೆ. ಆಮೇಲೆ ಅದಕ್ಕೆ ಹೇಳ್ತಾಳೆ ಶಾಂತಿ, ಅಯ್ಯೋ ಆಟ ಅಲ್ವಾ ಬಿಡು, ಇದೇನು ಇಂಟರ್ನ್ಯಾಷನಲ್ ಕ್ರಿಕೆಟಾ, ಆಟ ಅಲ್ವಾ, ಬಿಟ್ಟಾಕು, ಇದಕ್ಕೆ ಯಾಕೆ ಯೋಚನೆ ಅಂತ ಹೇಳ್ತಾಳೆ ಶಾಂತಿ. ಆಮೇಲೆ ಎಲ್ಲರೂ ಆಟ ಆಡಿ ಮುಗಿದ ಮೇಲೆ ಸರಿ ಅಂತೇಳ್ಬಿಟ್ಟು ಅಲ್ಲಿ ಗೆದ್ದವ್ರಿಗೆ ಚಪ್ಪಾಳೆ ತಟ್ತಾರೆ, ಸೋತವರಿಗೆ ಆಯಿತು ಬಿಡಿ ನೆಕ್ಸ್ಟ್ ಗೇಮ್ ಗೆಲ್ಬೋದು ಅಂತ ಹೇಳಿ ಎಲ್ಲ ಆಮೇಲೆ ಬಸ್ ಹತ್ತುತ್ತಾರೆ. ಬಸ್ ಹತ್ಕೊಂಡು ಬಸ್ಸಲ್ಲಿ ಬರುವಾಗ ಅಯ್ಯೋ ರಾಮ, ಎಷ್ಟೊಂದು ಖುಷಿಯಾಗಿ ಬರ್ತಾವ್ರೆ. ತಾರಗೆ ಸ್ವಲ್ಪ ಬೇಜಾರಾಗಿತ್ತು, ಏಕೆಂದರೆ ಸೋತಿದ್ದಕ್ಕೆ ತಾರಿಗೆ ಭಾಳ ಬೇಜಾರಾಗಿತ್ತು. ಅದಕ್ಕೆ ತಾರಾ ತುಂಬ ಬೇಜಾರು ಮಾಡ್ಕೋತಾಳೆ, ಸೋತ್ಬಿಟ್ವಲ್ಲ ನಾವು ಅಂತೇಳ್ಬಿಟ್ಟು. ಆವಾಗ ತಾರಾ ತುಂಬ ಬೇಜಾರು ಮಾಡ್ಕೊಳ್ತಾಳೆ. ಆವಾಗ ಮೀನನ್ ಟೀಮು ಗೆದ್ದೇ ಬಿಡುತ್ತೆ. ಫುಲ್ಲು ದಿಲ್ ಖುಷಿಯಾಗಿ ಮೀನನ್ ಟೀಮು ಗೆದ್ದಿದ್ದು ಆಯಿತು, ಸಂಭ್ರಮ ಪಟ್ಟಿದ್ದು ಆಯಿತು. ಆದರೆ ತಾರನ್ ಟೀಮು ಸೋತ್ಬಿಡ್ತು. ಸೋತಾಗ ಅಂತೂ ತಾರನ್ ಟೀಮು ಬೇಜಾರು ಮಾಡ್ಕೊಂಡಿದ್ದು ಆಯಿತು. ಹಾಗಾಗಿ ತಾರಾ ಬೇಜಾರು ಮಾಡ್ಕೊಂಡವಳೆ ಅಂತ ಶಾಂತಿ ಅಲ್ಲಿಗೆ ಬಂದು, ಯಾಕೆ ಮಗಳೇ ಬೇಜಾರು ಮಾಡ್ಕೊಂಡಿದ್ದೀಯಾ, ಅಮ್ಮ ನಾವು ಬರಲೇಬಾಗಿತ್ತಮ್ಮ, ನಾವು ಆಟ ಆಡಲೇಬಾರ್ದಾಗಿತ್ತು, ನಮ್ಮ ಟೀಮ್ ಸೋತ್ಬಿಡ್ತಲ್ಲ, ಅದೇ ಬೇಜಾರಾಗ್ತಿದೆ ನನಗೆ ಅಂತಾಳೆ. ಅದಕ್ಕೆ ಹೋಗಲಿ ಬಿಡು ಮಗಳೇ, ಅದೇನು ಆಟ, ಅವು ಎಲ್ಲ ಲೆಕ್ಕಕ್ಕೆ ಹಾಕ್ಕೋಬಾರ್ದು, ಸೋಲೋದು ಗೆಲ್ಲೋದು ಸಹಜ, ಅವೆಲ್ಲ ಏನಕ್ಕೆ ಲೆಕ್ಕಕ್ಕೆ ಹಾಕ್ಕೊಂತೀಯ ಅಂತ. ಆಗ ಸೂರ್ಯ ಬ್ಯಾಟಿಂಗ್ ಆಡ್ತಿರ್ತಾನೆ. ಮೀನಾ ಸೂರ್ಯ ಬ್ಯಾಟಿಂಗು ಮತ್ತು ತಾರನ್ ಟೀಮು ಬೌಲಿಂಗು ಚೆನ್ನಾಗಿ ಹೊಡೆದೆಸ್ತು ಬಿಡ್ತಾರೆ. ಹಾಗಾಗಿ ತಾರಂಗೆ ಬೇಜಾರಾಗೋಗುತ್ತೆ. ಅವಳು ಮುಖ ಒಂದೇ ಬಾಕಿ, ಶಾಂತಿ ಮುಖ ಅಂತೂ ನೋಡೋಂಗಿಲ್ಲ, ಹಿಂಗಾಗಿದೆ. ಅದಕ್ಕೆ ಶಾಂತಿ ಅಯ್ಯೋ ಹಿಂಗಾಗೋಯ್ತಲ್ಲಪ್ಪ ಅಂತೇಳಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ತಾರ ಯೋಚನೆ ಮಾಡ್ತಾಳೆ ಅಂತೇಳ್ಬಿಟ್ಟು ಸಮಾಧಾನ ಮಾಡ್ತಾಳೆ, ಹೋಗಲಿ ಬಿಡು ಮಗಳೇ, ಹೋಗಲಿ ಬಿಡವ, ನೀನು ಅದೇನು ಸುಮ್ಮನೆ ನಮ್ಮ ಟೈಮ್ ಪಾಸಿಗೆಲ್ಲ ಆಡಿದ್ದು, ಏನಕ್ಕೆ ನೀನು ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಇರು ಅಂತೇಳಿ. ಆಮೇಲೆ ಎಲ್ಲರೂ ಹೋಗಿ ವ್ಯಾನಲ್ಲಿ ಕೂತ್ಕೊತಾರೆ. ಟೀಮ್ ಎಲ್ಲ ಆಗೋಯ್ತು, ಆಟದ್ದೆಲ್ಲ ಮುಗಿದೋಗಿ ಎಲ್ಲರೂ ಸಂಭ್ರಮ ಪಟ್ಟು ಆಗೋಯ್ತು. ಅಲ್ಲಲ್ಲೇ ಗುಂಪು ಕಟ್ಕೊಂಡು ಮಾತಾಡ್ತಾಯಿದ್ರು, ಹಿಂಗೆ ಆಡಬೇಕಿತ್ತು, ಹಂಗೆ ಆಡಬೇಕಿತ್ತು ಅಂತ. ಈ ಕಡೆ ಮೀನಾ ಮತ್ತು ಶ್ರುತಿ, ಆ ಕಡೆ ಶಾಂತಿ ಮತ್ತು ತಾರಾ, ಇನ್ನು ಆ ಕಡೆ ಮನೋಜ, ರಂಗನಾಥ, ಆಮೇಲೆ ರವಿ ಎಲ್ಲರೂ ಸೇರಿಕೊಂಡು, ಸೂರ್ಯ ಎಲ್ಲ ಸೇರ್ಕೊಂಡು ಮಾತಾಡ್ತಲೇ ಇರ್ತಾರೆ. ಎಲ್ಲ ಮಾತಾಡಿದ ಮೇಲೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಒಟ್ಟಿಗೆ. ಒಂಥರ ಎಂಜಾಯ್ಮೆಂಟು, ಅಂದರೆ ಚೆನ್ನಾಗಿರುತ್ತೆ. ಇದೊಂಥರ ನೋಡೋದಕ್ಕೂ ಚೆಂದ, ಮತ್ತು
ಆಟ ಆಡೋದ್ರಾದ್ರೂ ಇದು ಚೆನ್ನಾಗಿರುತ್ತೆ. ಆಮೇಲೆ ಬಸ್ಸಿಗೆ ಬಂದು ಕೂತ್ಕೊತಾರೆ. ಸೂರ್ಯನು ಮತ್ತು ಮೀನನು ಭಾಳ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ನಮ್ಮ ಟೀಮ್ ಗೆದ್ದುಬಿಡ್ತು, ಸಖತ್ತಾಗಿ ಆಡ್ದು ಅಲ್ವಾ ನಾವು ಅಂತೇಳಿ. ಈ ಕಡೆ ಶ್ರುತಿಗೆ ರವಿಗೆ ಫೋನ್ ಬರುತ್ತೆ ನೀತನಿಂದ. ಅದು ಸಿಟ್ಟು ಬಂದ್ಬಿಡುತ್ತೆ. ಎಷ್ಟು ಹೇಳಿದ್ರು ಇವನು ಮಾತು ಕೇಳಲ್ಲ, ಇವನಿಗೆ ಅವಳದೇ ಹೆಚ್ಚಾಯಿತು ಅಂತ. ಅವಳು ಸಾಯ್ತೀನಿ ಹಂಗೆ ಹಿಂಗೆ ಅಂತ ಎದ್ದಿಸ್ತಾಳೆ. ಏನು ಮಾಡಲಿ ನಾನು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಏನಾರ ಮಟ್ಟಿಗೆ ಸಾಯಲಿ, ನಿನ್ಗೇನು ಅದೆಲ್ಲ ಕಟ್ಕೊಂಡು ನೀನು ಏನಕ್ಕೆ ಆಯ್ಕೆ ಮಾಡ್ಕೊಳ್ಳೋದು ಸರಿ ಇಲ್ಲ ನೀನು ಅಂತ ಬೈತಾ ಇರ್ತಾಳೆ. ಆಮೇಲೆ ತಾರಾ ಬೇಜಾರು ಮಾಡ್ಕೊಂಡವಳೆ ಅಂತೇಳ್ಬಿಟ್ಟು ಮನೋಜ ತಾರನ ಹತ್ರ ಬಂದುಬಿಟ್ಟು, ನನಗೆ ಚಿನ್ನೂನೇ ಸಿಕ್ಕಲಿಲ್ಲ ತಾರಾ, ಏನು ಮಾಡಲಿ ನಾನು, ಎಲ್ಲರಿಗೂ ಒಂದೊಂದು ಚಿನ್ನು ಇದ್ದಾರೆ, ನನಗೆ ಚಿನ್ನೂನೇ ಇಲ್ಲ, ಏನು ಮಾಡಲಿ ನಾನು ಅಂತ. ಅದಕ್ಕೆ ಸಿಗ್ತಾರೆ ಬಿಡಿ ಅಣ್ಣ, ನಿನಗೂ ಒಳ್ಳೆ ಚಿನ್ನೂನೇ ಸಿಗ್ತಾಳೆ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾಳೆ. ಇಲ್ಲ ಥರ ಎಲ್ಲಿ ಎಷ್ಟೊಂದು ದಿನ ಆಗೋಯ್ತು, ಒಂದು ಚಿನ್ನೂ ಇಲ್ಲ ನನಗೆ ಅಂತ. ಅವಳಿಗೆ ನಗು ಬಂದ್ಬಿಡುತ್ತೆ. ಚಿನ್ನೂ ಇಲ್ಲ ಅಂತಾನಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರದ್ದು ಮುಗ್ದೋಗುತ್ತೆ. ಆಮೇಲೆ ಈ ಕಡೆ ರಂಗನಾಥ ಮೀನನ್ನು ಕರಿತಾನೆ. ಮೀನ ಬಾಯಿಲಿ ನಿನ್ನ ಹತ್ರ ಮಾತಾಡಬೇಕು ಅಂತೇಳಿ. ಸರಿ ಮಾವ ಅಂತ ಎದ್ದು ಬಂದು ಕೂತ್ಕೊತಾಳೆ. ಶಾಂತಿ ಆ ಕಡೆ ಹೋಗಿ ಕೂತ್ಕೊತಾಳೆ, ಮೀನ ಈ ಕಡೆ ಕೂತ್ಕೊತಾಳೆ. ಕೂತ್ಕೊಂಡಾಗ ಅವ್ರದ್ದು ಮನೋಜಂದು ಮತ್ತು ತಾರಂದು ಮುಗಿದ ಮೇಲೆ ಇವರಿಬ್ಬರು ಮಾತು ಸ್ಟಾರ್ಟ್ ಮಾಡ್ತಾರೆ. ಮಾವ ಏನೋ ಮಾತಾಡಬೇಕು ಅಂದರೆ ಅಂತೇಳ್ಬಿಟ್ಟು. ಅಲ್ಲಮ್ಮ, ನಿಮ್ಮ ಟೀಮ್ ಗೆಲ್ತು ಹೌದು, ಆದರೆ ತಾರ ಬೇಜಾರು ಮಾಡ್ಕೊಂಡಿದ್ದಾಳೆ, ತಾರಕ್ಕೆ ಸಮಾಧಾನ ಮಾಡಬೇಕಲ್ವಾ. ನಿನ್ನ ಟೀಮ್ ಗೆಲ್ತು ಅಂತ ಖುಷಿ ಆಗ್ಬಿಟ್ಟೆ, ಆದರೆ ತಾರನ ಕತೆ ಏನು, ಅವಳು ಭಾಳ ಬೇಜಾರು ಮಾಡ್ಕೊಂಡಿದ್ದೆ ಮಗು, ಅವಳಿಗೆ ಸಮಾಧಾನ ಮಾಡಬೇಕು. ಆಯಿತು ಬಿಡು, ಎಲ್ಲ ಒಂದೇ ಅಂತ ಹೇಳಬೇಕು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.